ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಐಶ್ವರ್ಯ ಸ್ತ್ರೀ 8 ಡಿಸೆಂಬರ್ 1998 5:45 ಬೆಳಗ್ಗೆ ದಾವಣಗೆರೆಯಲ್ಲಿ ಜನನ. ಅಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ವೃಶ್ಚಿಕ ಲಗ್ನ. ನೋಡಿ, ಅಶ್ಲೇಷ ನಕ್ಷತ್ರ ಟೋಟಲ್ 27 ನಕ್ಷತ್ರಗಳಿವೆ. ಅದರಲ್ಲಿ 6 ಗಂಡು 3 ನಕ್ಷತ್ರಗಳು ಬರ್ತಾವೆ. ಹೌದು, 6 ಗಂಡು 3 ನಕ್ಷತ್ರ. ಒಂದನೇದು ಬಂದು ಜ್ಯೇಷ್ಠಾದ ಇದು 4 ಪಾದಗಳು, ಮಗಾದ 4 ಪಾದಗಳು, ರೇವತಿಯ 3ನೇ ಪಾದ ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ಅಶ್ಲೇಷಾದ 4 ಪಾದಗಳು, ಗಂಡ 3 ನಕ್ಷತ್ರಗಳು. ಬಹಳ ಕಷ್ಟ ರೀ. ಗಂಡ 3 ನಕ್ಷತ್ರದಲ್ಲಿ ಹುಟ್ಟಿದರೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಎಜುಕೇಷನ್, ಇಲ್ಲ ಫ್ಯಾಮಿಲಿ ವೈಸು, ಇಲ್ಲ ಮಕ್ಕಳು ಹುಟ್ಟದಾಗ್ಬೋದು, ಇಲ್ಲ ವಿಪರೀತ ಕಷ್ಟ ಅನುಭವಿಸ್ಬೋದು. ಯೋಗನೂ ಹಂಗೆ. ಯೋಗ ಸ್ವಲ್ಪ ಕಷ್ಟಕರ ಯೋಗನೇ ಬಂದ್ಬಿಡುತ್ತೆ. ತೋರಿಸ್ತೀನಿ ಬನ್ನಿ ಇಲ್ಲಿ ಯೋಗ. ತ್ರಿತೈಲ ಯೋಗ ನೋಡಿ. ಯೋಗನೂ ಅಷ್ಟೇ. ದಯವಿಟ್ಟು ತಾವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು. ಗೋಮುಖ ಪ್ರಸವ ಪೂಜೆ ಮಾಡಲೇಬೇಕು, ಬಿಡಲಾರದ ಕರ್ಮ ಇದು. ಹೌದು, ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಂಡಿದ್ದ ಕರೆ ಆದರೆ 100ಕ್ಕೆ 100 ಒಳ್ಳೆ ಫಲವನ್ನು ಪಡಿತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹಗಳಿಲ್ಲ. 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ 100ಕ್ಕೆ 100 ಒಳ್ಳೆ ಫಲ ಕೊಡುತ್ತೆ. ಅದರಲ್ಲಿ ಸಂಶಯನೇ ಬೇಡ. ಹೌದು, ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗೋದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಹೌದು, 3 ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ನೋಡಿ, ವಕ್ರಿಯ ಇಲ್ಲೇ ವಕ್ರಿಯ ನೋಡಿ, ಶನಿ ಇದ್ದಾನೆ. ವಕ್ರಿಯ ಶನಿ ಬಿಟ್ಟರೆ ಬೇರೆ ಉಚ್ಚ ಆಗಲಿ ನೀಚ, ವಕ್ರಿಯ ಬುಧನೂ ಇದ್ದಾನೆ. ಉಚ್ಚ ಆಗಲಿ ನೀಚ ಆಗಲಿ ಅಸ್ತಂಗತ ಆಗಲಿ ಯಾವೂ ಇಲ್ಲ. ಸ್ವಲ್ಪ ಜಾತಕ ಚೆನ್ನಾಗಿದೆ, ಒಳ್ಳೆ ಮನೆಯೇ ಸೇರ್ತೀಯ ತಾಯಿ ನೀನು. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನಿನಗೆ. ಹೌದು, ಆದರೆ ನಾನು ಹೇಳ್ಕೊಳ್ಳೋ ಪೂಜೆ ನೀವು ಮಾಡ್ಕೊಂಡಿದ್ದ ಕರೆ ಆದರೆ ಒಳ್ಳೇದಾಗುತ್ತೆ ನಿನಗೆ. ಹೌದು, ನೋಡಿ, ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬಂದು ಕುಜ, ಒಳ್ಳೆ ಸ್ಥಾನದಲ್ಲಿದ್ದಾನೆ. ನೋಡಿ, 2ನೇದು ಬಂದು ಶನಿ, ಅವನು ಒಳ್ಳೆ ಸ್ಥಾನದಲ್ಲಿದ್ದಾನೆ. 3ನೇದು ಬಂದು ಗುರು, ಅವನು ಒಳ್ಳೆ ಸ್ಥಾನದಲ್ಲಿದ್ದಾನೆ. 4ನೇದು ಬಂದು ಚಂದ್ರ, ಅವನು ಒಳ್ಳೆ ಸ್ಥಾನದಲ್ಲಿದ್ದಾನೆ. 5ನೇದು ಬಂದು ಸೂರ್ಯ, ಅವನು ಒಳ್ಳೆ ಸ್ಥಾನದಲ್ಲಿದ್ದಾನೆ. ರಾಹು ಕೇತು ಅತಿ ಕೆಟ್ಟವರು. ಬುಧ ಮತ್ತು ಶುಕ್ರ ಬಹಳ ನೀಚರಿವರು. ಎಸ್ಪೆಷಲಿ ವೃಶ್ಚಿಕ ಲಗ್ನಕ್ಕೆ ಇವರು ವಿರೋಧಿಗಳು, ಒಳ್ಳೆಯವರಲ್ಲ.
ಇವರು ಒಳ್ಳೆಯವರಲ್ಲ. 1ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದಾನೆ. ದಯವಿಟ್ಟು 7 ಕ್ಯಾರೆಟ್ ಮಾಣಿಕ್ಯ ಹಾಕೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬುಧ ಅಸ್ತಂಗತ ಆಗ್ತಾನೆ, ಡೆಡ್, ಸಂಪೂರ್ಣ ಡೆಡ್ ಆಗ್ತಾನೆ. ಸೊ ಅವನಿಂದ ಯಾವುದೇ ರೀತಿ ಕೆಟ್ಟ ಫಲ ಸಿಗುವುದಿಲ್ಲ ನಿಮಗೆ. ನೀವು ಅಸ್ತಂಗತ ಮಾಡೋದೇ ಒಳ್ಳೆಯದು. 7 ಕ್ಯಾರೆಟ್ ಮಾಣಿಕ್ಯ ಹಾಕೊಂಡ್ಬಿಟ್ರೆ ಆಟೋಮೆಟಿಕ್ ಸ್ಟ್ರಾಂಗ್ ಆಗಿಬಿಡ್ತಾನೆ. ಯಾರು? ಸೂರ್ಯ ಅಲ್ಲಿ ಸ್ಟ್ರಾಂಗ್ ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬುಧ ಕೆಟ್ಟ ಫಲವನ್ನು ಕೊಡುವುದಿಲ್ಲ. ನೋಡಿ, ಇವನು 1 ಮತ್ತು 10ನೇ ಭಾವದ ಫಲವನ್ನು ಕೊಡ್ತಾನೆ ಇಲ್ಲಿ. ಹೌದು, ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಆಗಲಿ 100ಕ್ಕೆ 100 ದೊರೆಯುತ್ತೆ. ನೀನು ಪ್ರಯತ್ನ ಮಾಡಿಲ್ಲ ಅಷ್ಟೇ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀಯ, ಒಳ್ಳೆ ಗುಣಗಳನ್ನು ನೀನು ಸಾಕೊಂಡಿರ್ತೀಯ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀಯ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀಯ, ಮೆಂಟಲಿ ಹಾಗೂ ಫಿಸಿಕಲಿ ಸ್ಟ್ರಾಂಗ್ ಇರ್ತೀಯ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀಯ, ಒಳ್ಳೆ ಬುದ್ಧಿವಂತಿಕೆ ನಡೀತೀಯ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀಯ. ಆದರೆ ವಿಪರೀತ ಸಿಟ್ಟನ್ನು ಹೊಂದಿರ್ತೀಯ, ಬಹಳ ಕೋಪಿಸ್ತಿ ನೀನು. ಕೋಪ ವಿಪರೀತ ಬರುತ್ತೆ. ಮೆಡಿಟೇಷನ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋತಾ ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೀಡಾಗ್ತೀಯ ನೀನು. ಕೋಪದಿಂದ ಏನ್ ಬೇಕಾದಾಗ್ಬೋದು. ಹೌದು ನೋಡಿ, ಇಲ್ಲಿ 10ನೇ ಭಾವದ ಫಲವನ್ನು ಅನುಭವಿಸ್ತೀಯ ನೀನು. ಒಳ್ಳೆ ಕೆಲಸ ಸಿಗುತ್ತೆ ನಿನಗೆ, ಕೆಲಸದ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗಳಿಕೆ ಕಾಣ್ತೀಯ, ಕೆಲಸದಲ್ಲಿ ಗೆಲುವು ಕಾಣ್ತೀಯ, ಮಾನ ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಅಂತಸ್ತನ್ನ ಕಾಪಾಡ್ಕೋತೀಯ. ಇದು 10ನೇ ಭಾವ. ತಂದೆ ಜೊತೆಗೆ ಬಹಳ ನಿಕಟವಾದ ಸಂಬಂಧ ಇರುತ್ತೆ ನಿನಗೆ. ಬಟ್ 10ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನು ಕುಬೇರ ಯೋಗ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಕುಬೇರ ಯೋಗ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಅಂತಸ್ತು, ಸಾಧನೆ, ಆಸ್ತಿ, ಆಯುಷ್ಯ, ಆರೋಗ್ಯವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯ. ಬಹಳ ಚಂದ ಯೋಗ ಚಂದ್ರಿಕೆಯಲ್ಲಿ ಬುಕ್ಕಿನಲ್ಲಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕುಬೇರ ಯೋಗದ ಬಗ್ಗೆ. ಹೌದು, ಆದರೆ ಮಾಣಿಕ್ಯ ಹಾಕೋಬೇಕು ತಾಯಿ ನೀನು. ಹೌದು, ಒಂದು ನಿಂಗೆ ಸರ್ಕಾರಿ ಸಿಗುತ್ತೆ, ಇಲ್ಲ ನಿನ್ಗೆ ಸರ್ಕಾರಿ ಗಂಡನೇ ಸಿಗ್ತಾನೆ. ಹೌದು, ಒಟ್ಟಿನಲ್ಲಿ ಸರ್ಕಾರದ ಲಾಭವನ್ನು ಪಡೆದೇ ಪಡಿತೀಯ. ಇದು ಯಾವುದೇ ರೀತಿ ಶುಕ್ರ 2ನೇ ಮನೆಯಲ್ಲಿದೆ ನೋಡಿ. ಯಾರಿವರು? 12ನೇ ಮನೆ ಸ್ವಾಮಿ. ವಿರೋಧಿ, ಒಳ್ಳೆಯದಲ್ಲ ಇದು. ಹೌದು, ವ್ಯವಹಾರಗಳು ಕೆಡ್ತವೆ, ಬಿಹೇವಿಯರ್ ವ್ಯತ್ಯಾಸ ಕಾಣಬಹುದು, ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಬಹುದು, ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸರಿ ಇರುವುದಿಲ್ಲ, ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಹಣ ಸೇವೆ ಮಾಡುವುದಿಲ್ಲ, ಊಟದಲ್ಲಿ ಶುಚಿತ್ವ ಇರುವುದಿಲ್ಲ, ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ, ಇನಿಷಿಯಲಿ ಒಳ್ಳೆ ಅಭ್ಯಾಸ ಆಗುವುದಿಲ್ಲ, ಮಾತಿನಲ್ಲಿ ರಫ್ನೆಸ್ ಬರುತ್ತೆ, ಸಂಸ್ಕಾರ ನೀತಿಯನ್ನು ಬಿಟ್ಟು ಒಂದೊಂದ್ಸರಿ ನಡೆದ್ರೂ ಆಶ್ಚರ್ಯ ಪಡುವಂಗಿಲ್ಲ. ದಯವಿಟ್ಟು ಶುಕ್ರ ಶಾಂತಿ ಮಾಡ್ಕೊ. ಹೌದು, ದಯವಿಟ್ಟು ಶುಕ್ರ ಶಾಂತಿಯನ್ನ ಮಾಡ್ಕೊ. 4ನೇ ಮನೆಯಲ್ಲಿ ಗುರು ಇದ್ದಾನೆ. ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ. ಗುರು ಕೇತು ಜೊತೆ ಇರೋದ್ರಿಂದ ಇದನ್ನು ನಾವು ಧರ್ಮಧ್ವಜ ಯೋಗ ಅಂತ ಕರಿತೀವಿ ನಾವು. ಇಲ್ಲಿ ಗುರು ನೋಡಿ 2 ಮತ್ತು 5ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಾನೆ. ಸೊ ಈ 3 ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಇಲ್ಲಿ ಶುಕ್ರನ ಶಾಂತಿ ಮಾಡಿಕೊಂಡ್ರೆ 2ನೇ ಭಾವದ ಫಲ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಶುಕ್ರನ ಶಾಂತಿ ಆದ್ರೆ ಒಳ್ಳೆ ವ್ಯವಹಾರಸ್ಥಳಾಗ್ತೀಯ,
ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ಕೋತೀಯ, ಒಳ್ಳೆ ನಡವಳಿಕೆಯನ್ನು ಕಲ್ಕೋತೀಯ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ, ಬಹಳ ಚೆನ್ನಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀಯ, ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀಯ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀಯ, ಹಣವನ್ನು ಸೇವ್ ಮಾಡ್ತೀಯ, ಊಟದಲ್ಲಿ ಶುಚಿತ್ವ ಕಾಣ್ತೀಯ, ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಹೋಗ್ತೀಯ, ಇನಿಷಿಯಲಿ ಒಳ್ಳೆ ಸ್ಟಡಿ ಆಗುತ್ತೆ, ಮಾತಿನಲ್ಲಿ ಶುಚಿತ್ವ ಇರುತ್ತೆ, ಸಂಸ್ಕಾರ, ನೆಮ್ಮದಿ ಹಾಗೂ ಸುಸಂಸ್ಕೃತ ಜೀವನವನ್ನು ನಡೆಸ್ತೀಯ. ಇದು 2ನೇ ಭಾವದ ಫಲ. ಯಾವಾಗ ಶುಕ್ರ ಶಾಂತಿ ಆದ ಮೇಲೆ, ಶುಕ್ರ ಶಾಂತಿ ಆಗಲಿಲ್ಲ ಅಂದ್ರೆ 2ನೇ ಭಾವದ ಫಲ ಸಿಗೋದು ಕಷ್ಟ ಆಗುತ್ತೆ ನಿನಗೆ. ಅದೇ ರೀತಿ 4 ಮತ್ತು 5ನೇ ಭಾವದ ಫಲವನ್ನು ಪಡ್ಕೋತೀಯ. ಇಲ್ಲಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಜವಾಬ್ದಾರಿ ವ್ಯಕ್ತಿಯಾಗಿರ್ತೀಯ, ಯಾವುದೇ ವ್ಯವಹಾರ ಮಾಡು 100% ಸಕ್ಸಸ್ ಆಗುತ್ತೆ, ನೆಮ್ಮದಿಯ ಬದುಕನ್ನು ಬದುಕ್ತೀಯ, ಸುಖಮಯ ಜೀವನವನ್ನು ಸಾಗಿಸ್ತೀಯ, ಒಳ್ಳೆ ಪ್ರಾಪರ್ಟಿ ಮಾಡ್ತೀಯ, ಹೈಯರ್ ಎಜುಕೇಶನ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರುವುದಿಲ್ಲ, ಎಲ್ಲರ ಜೊತೆಗೆ ಹೊಂದಾಣಿಕೆ ಬದುಕನ್ನು ಬದುಕ್ತೀಯ, ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಹೋಗ್ತೀಯ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವರು ಬಹಳ ಪ್ರೇಮದಿಂದ ಕಾಣ್ತೀಯ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀಯ. ಅದು ಅಲ್ಲದೆ ಆಭರಣ, ವಜ್ರ ವೈಡೂರ್ಯ, ಮೊಬೈಲು, ಕಾರು ಇಂಥವೆಲ್ಲ ಖರೀದಿ ಮಾಡೋದಲ್ಲದೆ ಮನೆ, ಶಾಪು ಮತ್ತು ತೋಟ ಖರೀದಿ ಮಾಡುವಷ್ಟು ಕೆಪಬಲ್ ಆಗಿರುತ್ತೆ. ಇದು 4ನೇ ಭಾವದ ಫಲ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀಯ, ಒಳ್ಳೆ ಮಕ್ಕಳು ಹುಡ್ತಾರೆ, ಮಕ್ಕಳಿಂದ ಸುಸಂಸ್ಕೃತ ನೀತಿ, ರೀತಿ, ಸಂಪತ್ತು, ಐಶ್ವರ್ಯ, ಕೀರ್ತಿಯನ್ನು ಕಾಣೋದಲ್ದೇನೆ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊಂಡಿರ್ತೀಯ, ಒಳ್ಳೆ ಪಾಪ್ಯುಲಾರಿಟಿ ಗಿಟ್ಟಿಸ್ಕೋತೀಯ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀಯ. ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕುವುದಲ್ದೇನೆ ಏನೇ ಕಷ್ಟ ಬರಲಿ ಎದುರಿಸುವಷ್ಟು ಶಕ್ತಿಯುತ ಆಗ್ತೀಯ, ಸುಖ ಶಾಂತಿಯಿಂದ ಬದುಕ್ತೀಯ, ಕಷ್ಟಗಳನ್ನ ಹೊಡೆದೋಡಿಸ್ತೀಯ, ಸಾಧನೆ ದಾರಿ ಮಾಡ್ಕೋತೀಯ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀಯ. ಅದು ಅಲ್ಲದೆ ಪಬ್ಲಿಕ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತೀಯ. ಇದು 5ನೇ ಭಾವದ ಫಲ. ಧರ್ಮಧ್ವಜ ಯೋಗ. ಧರ್ಮಧ್ವಜ ಯೋಗದಲ್ಲಿ ನೀನು ಯಾವುದಾದ್ರೂ ಒಂದು, ಇನ್ನು ಚಿಕ್ಕವರು ನೀನು, ಈಗ 98, ಮುಂದೆ ಜೀವನದಲ್ಲಿ ಯಾವುದಾದ್ರೂ ಗುಡಿ, ಯಾವುದಾದ್ರೂ ದೇವಸ್ಥಾನಕ್ಕೆ ಸೆಕ್ರೆಟರಿನೋ ಅಥವಾ ಅದನ್ನು ಗುಡಿ ಕಟ್ಟಿಸೋದಾಗ್ಲಿ ಅಥವಾ ಜವಾಬ್ದಾರಿಯನ್ನು ಪಡ್ಕೋತೀಯ, ಬಹಳ ಧರ್ಮದಿಂದ ನಡೀತೀಯ, ಬಹಳ ನೀತಿಯಿಂದ ನಡೀತೀಯ, ಬಹಳ ಸುಸಂಸ್ಕೃತವಾಗಿರ್ತೀಯ, ದೇವರನ್ನು ಬಹಳ ನಂಬ್ತೀಯ, ಹಿರಿಯರಿಗೆ ಬಹಳ ಗೌರವ ಕೊಡುವಂಥ ವ್ಯಕ್ತಿತ್ವದಿಂದ ಆಗುತ್ತೆ. ಧರ್ಮಧ್ವಜ ಯೋಗದ ಕ್ವಾಲಿಟಿ ಇವು. ಯಾರ ಜಾತಕದಲ್ಲಿ ಧರ್ಮಧ್ವಜ ಯೋಗ ಅಥವಾ ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಹಾಗೂ ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ, ಒಳ್ಳೆ ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಬಹಳ ಸೊಗಸಾದ ಜೀವನವನ್ನು ನಡೆಸ್ತೀಯ. ಧರ್ಮಧ್ವಜದ ಬಗ್ಗೆ ವಾಲ್ಮೀಕಿ ಗುರುಗಳು ಬಹಳ ಚಂದ ಅವರ ಗ್ರಂಥದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹೌದು, ಧರ್ಮಧ್ವಜದ ಬಗ್ಗೆ ವಾಲ್ಮೀಕಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೂ ಅದೇ ಯೋಗ ಇತ್ತು, ಧರ್ಮಧ್ವಜ ಯೋಗ. ಹಾಗಾಗಿ ಅವರು ಲವಕುಶಿ ಅವರನ್ನು ಸಾಕಿದ್ರು, ಬೆಳೆಸಿದ್ರು, ವಿದ್ಯೆ ಕೊಟ್ಟರು. ಶನಿ ನೋಡಿ 6ನೇ ಮನೆಯಲ್ಲಿದ್ದಾನೆ. ಯಾರೇನು 3 ಮತ್ತು 4ನೇ ಭಾವದ ಸ್ವಾಮಿ 6ರಲ್ಲಿ ಬಂದು ಕೂತಿದ್ದಾನೆ. ಇವನು ವಿಪರೀತ ರಾಜಯೋಗದಲ್ಲಿ ಬರ್ತಾನೆ. ಯಾಕೆ ಅಂದ್ರೆ ಇಲ್ಲಿ ನೀಚನಾಗ್ತಾನೆ. ಅವನು ನೀಚನಾಗಿ 6 ವಿಪರೀತ ರಾಜಯೋಗದಲ್ಲಿ ಬರ್ತಾನೆ ಶನಿ 6ನೇ ಭಾವದಲ್ಲಿ. ಬಹಳ ದೊಡ್ಡ ರಾಜಯೋಗ. ಶನಿಯಿಂದ ವಿಪರೀತ ರಾಜಯೋಗ ಪಡ್ಕೊಳ್ಳೋದೇನಿದೆಯಲ್ಲ ಅಷ್ಟು ಇಲ್ಲ ನೋಡಿ. 3ನೇ ಭಾವದ ಫಲವನ್ನು ಪಡೆಯುವುದಲ್ಲದೆ 4ನೇ ಭಾವದ ಫಲ ಹೇಳ್ಬಿಟ್ಟಿದ್ದೇನೆ, ಗುರು ಕೊಡ್ತಾನೆ. ಅಕ್ಕ ತಂಗಿ, ಅಣ್ಣ ತಮ್ಮಂದ್ರ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಧೈರ್ಯಶಾಲಿಯಾಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ, ನಿಮ್ಮ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ. ಯಾವುದೇ ಕಾಂಪಿಟೇಷನ್ ಇರಲಿ ಗೆಲುವು ನಿಮ್ಮದೇ ಆಗಿರುತ್ತೆ. ಬರವಣಿಗೆ, ಸಾಹಿತ್ಯ, ಕಲೆ, ಸಿನಿಮಾ, ಡ್ರಾಮಾ ಈ ರೀತಿ ಬಹಳ ಆಸಕ್ತಿಯನ್ನು ಹೊಂದಿರ್ತೀರಿ. ಮಾತಿನಲ್ಲಿ ಯಾರಿಗೂ ಸೋಲುವುದಿಲ್ಲ, ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ. ಬಹಳ ಒಂದು ಕೆಲಸಕ್ಕೆ ಹಾಕಿದ್ರೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಅದು ಅಲ್ಲದೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸದಾ ನಿಮ್ಮದೇ ಆಗಿರುತ್ತೆ. ತಿರುಗಾಟದಲ್ಲಿ ಲಾಭವನ್ನು ಪಡ್ಕೊತೀರಿ.
ವಿಪರೀತ ರಾಜಯೋಗ ಅಜುನ್ ದಟ್ 12 ವರ್ಷ ಒಂದು ದಶೆ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಅನುಭವಿಸ್ತೀರಿ. ಈ ಅಪ್ಪ ಅನ್ಲಿಮಿಟೆಡ್. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ, ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಯಾವ ರೀತಿ ಲಾಭ ಅಂದರೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಇಡೀ ಜೀವನ ಉದ್ದಕ್ಕೂ ಇಡೀ ಜೀವಮಾನ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ವಿದ್ಯೆ, ಜ್ಞಾನ ಎಲ್ಲವನ್ನೂ ಇವನ 4 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರಿ. ಆ್ಯಕ್ಚುಲಿ ಒಂದು 18 ವರ್ಷ ಇರುತ್ತೆ. ನಾನು ಕ್ಯಾಲ್ಕುಲೇಷನ್ ತೊಗೊಂಡಿದ್ದೀನಿ ಅಷ್ಟೇ. ವಿಪರೀತ ರಾಜಯೋಗದ ಕ್ವಾಲಿಟಿನೇ ಅದು. ನೋಡಿ, ಧರ್ಮಧ್ವಜ ಯೋಗ, ಕುಬೇರ ಯೋಗ, ವಿಪರೀತ ರಾಜಯೋಗ. ಇಲ್ಲಿ ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಚಂದ್ರ ಸ್ವಗೃಹಿಯಾಗಿದ್ದಾನೆ, ಚಂದ್ರ ಸ್ವಗೃಹಿಯಾಗಿದ್ದಾನೆ. ಒಂಬತ್ತನೇ ಮನೆಯಲ್ಲಿ ನೀವು ನೀರಿಗೆ ಸಂಬಂಧಿಸಿದ ಯಾವುದೇ ಬಿಸ್ನೆಸ್ ಮಾಡಿ ಕೋಟಿಗಟ್ಟಲೆ ಗಳಿಸ್ತೀರಿ ನೀವು. ಹೌದು, ನಿಮ್ಮ ಹೆಸರಲ್ಲಿ ನೀರಿಗೆ ಸಂಬಂಧಿಸಿದ ಯಾವುದೇ ಕೆಲಸ, ವಾಟರ್ ಬಾಟಲ್ ಆಗಲಿ, ಬಿಸ್ಲೇರಿ ಆಗಲಿ, ಅಥವಾ ಬೋರಿಂಗ್ ಮಿಷನ್ ಆಗಲಿ, ಅಥವಾ ವಾಟ್ ಎವರ್ ಇಟ್ ಮೇ ಬಿ, ನೀರಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡಿದ್ರು 100ಕ್ಕೂ 100 ಕೋಟಿಗಟ್ಟಲೆ ಗಳಿಸ್ತೀರಿ. ಶ್ರೇಷ್ಠ ಮಹಾಲಕ್ಷ್ಮಿ. ನೋಡಿ, 1ನೇ ಭಾವದ ಸ್ವಾಮಿ 11ರಲ್ಲಿದ್ದಾನೆ. ಇಲ್ಲಿ 1 ಮತ್ತು 11ನೇ ಭಾವದ ಫಲ ಸಿಕ್ಕರೆ ಇವನು 9ನೇ ಭಾವದ ಫಲ ಕೊಡ್ತಾನೆ. 1ನೇ ಭಾವದ ಫಲ ಹೇಳ್ಬಿಟ್ಟಿದ್ದೇನೆ ಆಲ್ರೆಡಿ ನನಗೆ ನಿಮಗೆ. ನೋಡಿ, ಐಶ್ವರ್ಯ ಜಾತಕ ಚೆನ್ನಾಗಿದೆ. ನೀವು ನಾ ಹೇಳೋದು ಒಂದೇ, ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆ ಜೀವನ ಸಿಗುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೌದು, ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಾ, ನೀವು ಭಾಗ್ಯವಂತರಾಗಿರ್ತೀರಾ, ಪ್ರಾಪ್ತಿಯನ್ನು ಪಡ್ಕೋತೀರಾ. ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಾ. ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಾ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿ ಇರ್ತೀರಾ. ಅದು ಅಲ್ಲದೆ ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿ ಹಾಗೂ ಸುಸಂಸ್ಕೃತರಾಗಿರ್ತೀರಾ. ಇದು 9ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಲಾಭದಲ್ಲಿ ಜೀವನ ಮಾಡ್ತೀರಾ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಾ, ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ತೀರಾ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಾ, ಒಳ್ಳೆ ಪ್ರಮೋಷನ್ ಪಡ್ಕೋತೀರಾ, ದುಡ್ಡು ಆಭರಣವನ್ನು ಗಳಿಸ್ತೀರಾ, ಹಣವನ್ನು ಸೇವ್ ಮಾಡ್ತೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ. ಅದು ಅಲ್ಲದೆ ಒಳ್ಳೆ ಮಿತ್ರರನ್ನ ಹೊಂದಿರ್ತೀರಾ. ಇದು 11ನೇ ಭಾವದ ಫಲ. ನೋಡಿ, ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 2 ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ನೋಡಿ, ಒಂದು ಕುಬೇರ ಯೋಗ, ಒಂದು ಧರ್ಮಧ್ವಜ ಯೋಗ, ಒಂದು ವಿಪರೀತ ರಾಜಯೋಗ. ನೀವೇ ನೋಡಿ, ನಾನು ಹೇಳೋದು ತಪ್ಪ? ನೋಡಿ, 5 ರಾಜಯೋಗಗಳನ್ನ ಇಟ್ಕೊಂಡು ನಕ್ಷತ್ರ ಆಶ್ಲೇಷ ಅದನ್ನೊಂದು ನೀವು ಶಾಂತಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಮತ್ತು ಐಶ್ವರ್ಯ ಮತ್ತು ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾನೆ. ಯಾರು? ಕಾಳಿದಾಸರು. ಕಾಳಿದಾಸರು ಬಹಳ ಚಂದ ಆ ಗ್ರಂಥದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಅದು ಅಲ್ಲದೇನೆ ಮಾನ ಪ್ರತಿಷ್ಠೆ ಅಂತಸ್ತು ಸಂಪತ್ತು ಐಶ್ವರ್ಯ ಕೀರ್ತಿ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಎತ್ತರ ಸ್ಥಾನದಲ್ಲಿ ಸುಖಮಯವಾಗಿ ಇಟ್ಟಿರ್ತಾನೆ ಅಂತ ಹೇಳ್ತಾನೆ ಕಾಳಿದಾಸ. ಇದು ಸತ್ಯನೇ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಸುಪೋಭ ಯೋಗ. 5 ರಾಜಯೋಗಗಳಿದಾವೆ ನಿಮಗೆ, ಒಂದಲ್ಲ ಎರಡಲ್ಲ, 5 ರಾಜಯೋಗಗಳು. ನೋಡಿ, ವೃಶ್ಚಿಕ ಲಗ್ನಕ್ಕೆ ಬೇಕಾಗಿರುವ ಗ್ರಹಗಳು ಯಾವ್ಯಾವು?
ಒಂದು ಕುಜ, ಇನ್ನೊಂದು ಗುರು, ಇನ್ನೊಂದು ಶನಿ, ಇನ್ನೊಂದು ಚಂದ್ರ, ಇನ್ನೊಂದು ಸೂರ್ಯ. ಕರೆಕ್ಟಾ? ಸೂರ್ಯ ಓಕೆ, ಗುರು ಓಕೆ, ಶನಿ ಓಕೆ, ಚಂದ್ರ ಓಕೆ, ಕುಜ ಓಕೆ. ಬಟ್ 10ನೇ ಮನೆಯಲ್ಲಿ ರಾಹು 1 ಡಿಗ್ರಿಯಲ್ಲಿದ್ದಾನೆ. ನೋ ಪ್ರಾಬ್ಲಮ್. ಹೆಂಗಿದ್ರು ನಾಗ ಪ್ರತಿಷ್ಠಾಪನೆ ನಿಮ್ಮ ಅಣ್ಣ ಮಾಡಿಸ್ತಾ ಇದ್ದಾರೆ, ನಿಮ್ಮ ಅತ್ತಿಗೆ ಮಾಡಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ನಿಮ್ಮದು ಬಂದ್ಬಿಡುತ್ತೆ. ತಲೆ ಕೆಡಿಸ್ಕೊಬೇಡಿ. ಗೋಮುಖ ಪ್ರಸವ ಪೂಜೆ ಒಂದು ಮಾಡ್ಕೊಳ್ಳಿ. ಬೇರೆ ಯಾವ ಶಾಂತಿಯೂ ಅವಶ್ಯಕತೆ ಇಲ್ಲ. ಬಹಳ ಚೆನ್ನಾಗಿದೆ ನಿಮ್ಮ ಜಾತಕ. ಬಹಳ 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 ಚೆನ್ನಾಗಿದೆ ಅಂದರೆ ಬಹಳ ಚೆನ್ನಾಗಿದೆ. ನೋಡಿ, ಗುರು ಸೀದಾ ನಿಮ್ಮ ಅಷ್ಟಮ ನೋಡ್ತಾನೆ. ಶತ್ರುನ ನಾಶ ಮಾಡೋದ್ರಲ್ಲಿ 10ನೇ ಮನೆ ನೋಡ್ತಾನೆ. ಅದಾದ್ಮೇಲೆ ಸೀದಾ 12ನೇ ಭಾವ ನೋಡ್ತಾನೆ. ಹೇಳಕ್ ಬರಲ್ಲ. ಮಕ್ಕಳ ಕಾಲಕ್ಕೆ ನೀವು ವಿದೇಶಕ್ಕೆ ಹೋಗಿ ಬಂದ್ರೆ ಹೌದು, ದಿಸ್ ಇಸ್ ಕಾಲ್ಡ್ ವಿದೇಶಿ ಯೋಗ. ಅದೇ ಶನಿ ನೋಡಿ, ಅದೇ ಶನಿ ಅವನು ಅಷ್ಟಮನೆ ನೋಡ್ತಾನೆ ಫಸ್ಟ್. ಅದಾದ್ಮೇಲೆ ಸೀದಾ ನಿಮ್ಮ 12ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ. ನೋಡಿ, ಅದೇ ಕುಜ ನೋಡಿ, ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ನಿಮ್ಮ 5ನೇ ಭಾವ ನೋಡ್ತಾನೆ. ಅದಾದ್ಮೇಲೆ 6ನೇ ಭಾವ ನೋಡ್ತಾನೆ. 5ರಲ್ಲಿ ನಿಮ್ಗೆ ಹುಟ್ಟೋದೇ ಮೊದಲು ಗಂಡು ಮಗು. ಬಹಳ ಚೆನ್ನಾಗಿದೆ ಜಾತಕ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ ನಿಮಗೆ. ಬುಧ ಹಾಗೂ ಶುಕ್ರ ಶಾಂತಿ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಅಂಕುರ ಆಗೇ ಆಗುತ್ತೆ ನಿಮ್ಮ ಮನೆಯಲ್ಲಿ. ಪ್ಲಸ್ ಗೋಮುಖ ಪೂಜೆ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ಮಾಣಿಕ್ಯ ಹಾಕೊಳ್ಳೋದು ಮರಿಬೇಡಿ. ಬಹಳ ಒಳ್ಳೇದದು. ನೀವು ಬೆಳಗ್ಗೆ ಮಾಣಿಕ್ಯ ಬಹಳ ಎತ್ತರಕ್ಕೆ ಇಳಿತೀರ. ದಯವಿಟ್ಟು ಮಾಣಿಕ್ಯವನ್ನು ಧರಿಸೋದು ಮಾತ್ರ ಮರಿಬೇಡಿ. ನೋಡಿ, ಭದ್ರ ಮಹಾಪುರುಷ ರಾಜಯೋಗ ಆಗಿದೆ. ಎಲ್ಲೇ ಬಹಳ ಒಳ್ಳೆ ಗಂಡ ಸಿಗ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಗಂಡ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಸಿಗ್ತಾನೆ. ಭದ್ರ ಮಹಾಪುರುಷ ರಾಜಯೋಗ ಆಗಿದೆ. ಬುದ್ಧಿವಂತ ಗಂಡ ಸಿಗ್ತಾನೆ ಅಂತ ಅದರ ಅರ್ಥ. ಹೇಳಕ್ ಬರಲ್ಲ. ನಾಗ ಪ್ರತಿಷ್ಠಾಪನೆ ಆದ್ಮೇಲೆ ನೋಡಿ 100% ಒಳ್ಳೆ ಕೆಲಸನೇ ಸಿಗುತ್ತೆ. ಪ್ರೈವೇಟ್ ಆಗಲಿ ಅಥವಾ ಗೌರ್ಮೆಂಟ್ ಆಗಲಿ ಒಳ್ಳೆ ಜಾಬಲ್ಲೇ ಹೋಗ್ತೀರಾ. ನೀವು ಪ್ರಯತ್ನ ಪಡಬೇಕಷ್ಟೇ. ನೋಡಿ, ಜ್ಯೋತಿಷ್ಯ 10% ಲಾಭ ಕೊಟ್ಟರೆ ನಮ್ಮ ಪ್ರಯತ್ನ 90% ಕೊಡುತ್ತೆ. ಜ್ಯೋತಿಷ್ಯವನ್ನು ನಂಬ್ಕೊಂಡು ಯಾರು ಜೀವನ ಮಾಡಬಾರ್ದು. ನಮ್ಮ ಪ್ರಯತ್ನ, ಜ್ಯೋತಿಷ್ಯ ಒಂದು ದಾರಿ. ನಿಮ್ಮ ಮದುವೆ ಯಾಕಾಗ್ತಾ ಇಲ್ಲ ಅಂದ್ರೆ ಕಾರಣ ಇದೆ ನೋಡಿ. ಶುಕ್ರದಶೆ ವಿರೋಧಿ ಇವನು ಯಾವ ಕೆಲಸನೂ ಮಾಡಿಸ್ಕೊಡೋಲ್ಲ. ಅದಕ್ಕೆ ಹೇಳ್ತಾ ಇರೋದು, ಗೋಮುಖ ಪೂಜೆ ಮಾಡ್ಕೊಳ್ಳಿ. ಒಂದು ನಾಗ ಪ್ರತಿಷ್ಠಾಪನೆ ಒಂದು ಮಾಡ್ಕೊಳ್ಳಿ. ಪ್ಲಸ್ ಬುಧ ಮತ್ತು ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ದಯವಿಟ್ಟು ಮಾಣಿಕ್ಯವನ್ನು ಧರಿಸ್ಕೊಳ್ಳಿ. ಬಹಳ ಒಳ್ಳೆಯದಾಗುತ್ತೆ. ಶುಕ್ರ ದಶೆಯಲ್ಲಿ ನೀವು ಒಳ್ಳೆಯದಾಗೋದಿಲ್ಲ. ದಯವಿಟ್ಟು ನೀವು ಬುಧ ಮತ್ತು ಶುಕ್ರ ಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.